दोस्तों, आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है। ಸ್ನೇಹಿತರೆ, ನಾನು ಈಗ 500 ವರ್ಬ್ಸ್ ಏನು ಮೀನಿಂಗ್ ಕೊಟ್ಟಿದ್ದೀನಿ ಹಿಂದಿ ಮತ್ತು ಕನ್ನಡ, ಅದರದ್ದು ಸೆಂಟೆನ್ಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಇದು ಪಾರ್ಟ್ 2. ಪಾರ್ಟ್ 1ಅಲ್ಲಿ 50 ಸೆಂಟೆನ್ಸಸ್ ಮಾಡಿದ್ದೀನಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ. ಈಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಬರುತ್ತಿದ್ದೇನೆ, ಹೋಗುತ್ತಿದ್ದೇನೆ, ಆ ಥರದ ವಾಕ್ಯಗಳನ್ನು ಇವತ್ತು ನಾವು ನೋಡೋಣ. ಈಗ ಝುಕ್ನ ಅಂದ್ರೇನು? ಬೆಂಡ್ ಆಗೋದು ಅಂದರೆ ಬಾಗುವುದು. ನಾನು ಗುರುವಿನ ಮುಂದೆ ಬಾಗುತ್ತಿದ್ದೇನೆ. ನೋಡಿ, ಬಾಗುತ್ತೇನೆ ಇಲ್ಲ, ಬಾಗುತ್ತಿದ್ದೇನೆ ಕೊಟ್ಟಿದ್ದೀನಿ. ಮೈ ಗುರು ಕೆ ಸಾಮ್ನೆ ಝುಕ್ ರಹಾ ಹೂँ. ಮೈ ಹೂँ ಬರಬೇಕು. ಮೈ ಗುರು ಕೆ ಸಾಮ್ನೆ ಇನ್ ಫ್ರಂಟ್ ಆಫ್ ಗುರು ಝುಕ್ ರಹಾ ಹೂँ, ಬಾಗುತ್ತಿದ್ದೇನೆ. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಈಗ ಸೆಂಟೆನ್ಸ್ಗಳಿರುತ್ತೆ. ಇದು 50. ಝುಕಾನ ಅಂದ್ರೇನು? ಬಾಗಿಸುವುದು. ನಾವು ದೇವರ ಮುಂದೆ ತಲೆ ಬಾಗುತ್ತಿದ್ದೇವೆ. ಹಮ್ ಭಗವಾನ್ ಕೆ ಸಾಮ್ನೆ ಸಿರ್ ಝುಕಾ ರಹೇ ಹೇ ಅಂದರೆ ತಲೆಯನ್ನು ಬಗ್ಗಿಸೋದು. ಹಾಗಾಗಿ ಝುಕಾ ರಹೇ ಹೇ. ಹಮ್ ಅಂದರೆ ಪ್ಲೂರಲ್ ಆಗುತ್ತೆ, ಅದಕ್ಕೆ ರಹೇ ಹೇ. ಲಾನಾ ಮೀನಿಂಗ್ ಕ್ಯಾ ಹೇ? ತರುವುದು. ನೀನು ಅಂಗಡಿಯಿಂದ ಏನು ತರುತ್ತಿದ್ದೀಯಾ? ತುಮ್ ದುಕಾನ್ ಸೆ ಕ್ಯಾ ಲಾ ರಹೇ ಹೋ? ಲಾ ರಹೇ ಹೋ. ಲಾ ರಹಿ ಹೋ ಇದ್ರೆ ಸ್ತ್ರೀಲಿಂಗ್ ಆಗುತ್ತೆ, ಚೇಂಜ್ ಮಾಡಿ ನೀವು ಸೆಂಟೆನ್ಸ್ ಮಾಡ್ಬೋದು. ಹೋನ ಅಂದರೆ ಆಗುವುದು. ಹೋನ ಆಗುವುದು. ನಿನಗೇನಾಗ್ತಿದೆ? ತುಮ್ಹೆ ಕ್ಯಾ ಹೋ ರಹಾ ಹೇ? ನೋಡಿ, ತುಮ್ಕೋ ಕ್ಯಾ ಹೋ ರಹಾ ಹೇ ಅಂತಲೂ ಕೇಳ್ಬೋದು. ತುಮ್ಹೆ ಕ್ಯಾ ಹೋ ರಹಾ ಹೇ ಹಾಗೆ. ಆಪ್ ಅಂದಾಗ ಆಪ್ಕೋ ಕ್ಯಾ ಹೋ ರಹಾ ಹೇ, ಯಾವುದನ್ನು ಬೇಕಾದ್ರೂ ಹಾಕ್ಬೋದು. ನೆಕ್ಸ್ಟ್ ಒನ್, ಪಕಡ್ನ ಅಂದರೆ ಹಿಡಿಯುವುದು. ನೀವು ಏನು ಹಿಡಿಯುತ್ತಿದ್ದೀರಾ? ಆಪ್ ಕ್ಯಾ ಪಕಡ್ ರಹೇ ಹೇ? ನೋಡಿ, ರಹಾ, ರಹೇ, ರಹಿ ಇಲ್ಲಿ ಎಲ್ಲ ಸೆಂಟೆನ್ಸಲ್ಲೂ ಬರ್ತಾ ಇದೆ. ಅಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತ. ಆಪ್ ಕ್ಯಾ ಪಕಡ್ ರಹೇ ಹೇ ಅಂದರೆ ಕೆಲಸ ಇಲ್ಲಿ ಮುಗ್ದಿರಲ್ವಲ್ಲ, ಹಾಗಾಗಿ ರಹಾ, ರಹೇ, ರಹಿಯಿಂದ ಹೇಳ್ತೀವಿ. ಆನಾ ಅಂದರೆ ಬರುವುದು. ನೀವು ಎಲ್ಲಿಂದ ಇವನು ಎಲ್ಲಿಂದ ಬರುತ್ತಿದ್ದಾನೆ? ಕಹಾ ಸೆ ಆ ರಹಾ ಹೇ. ನೋಡಿ, ಬರುತ್ತಿದ್ದಾನೆ, ಆ ರಹಾ ಹೇ. ಬರುತ್ತಾನೆ ಅಂದರೆ ಆತಾ ಹೇ. ನೋಡಿ, ಎಲ್ಲ ಈ ಒಂದು 10 ವೀಡಿಯೋಗಳದ್ದು ನಾನೇನು ಮಾಡ್ತಿದ್ದೀನಿ, ನಿಮಗೆ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಟೆನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. 50 ವಾಕ್ಯಗಳನ್ನು ಕೊಡ್ತಾ ಇದ್ದೀನಿ. ಕಾಟ್ನ ಅಂದರೆ ಕಚ್ಚುವುದು. ಇವರು ಹಣ್ಣು ಕತ್ತರಿಸುತ್ತಿದ್ದಾರೆ. ಫಲ್ ಕಾಟ್ ರಹೇ ಹೇ, ಕತ್ತರಿಸುತ್ತಿದ್ದಾರೆ. ದೇ ಆರ್ ಕಟ್ಟಿಂಗ್. ಕತ್ತರಿಸುತ್ತಿದ್ದಾರೆ, ಕಾಟ್ ರಹೇ ಹೇ. ತೋಡ್ನ ಅಂದರೆ ಒಡೆಯುವುದು. ಅವನು ಕಟ್ಟಿಗೆ ಒಡೆಯುತ್ತಿದ್ದಾನೆ. ಲಕಡಿ ತೋಡ್ ರಹಾ ಹೇ. ಅವಳು ಅಂತ ಬಂದಿದೆ, ಲಕಡಿ ತೋಡ್ ರಹಿ ಹೇ ಆಗ್ತಾ ಇತ್ತು. ಮೈ ಬಂದರೆ ಲಕಡಿ ತೋಡ್ ರಹಾ ಹೂँ ಅಂತ ಬರುತ್ತೆ. ಸೊ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಇದನ್ನು ನಾವು ಹೇಳ್ತೀವಿ. ಚುನ್ನ ಆರಿಸುವುದು. ಅವರು ತಮ್ಮ ಅಧ್ಯಕ್ಷರನ್ನು ಆರಿಸುತ್ತಿದ್ದಾರೆ. ವೇ ಅಪನ ಅಧ್ಯಕ್ಷ ಚುನ್ ರಹೇ ಹೇ. ನೋಡಿ, ಚುನ್ ರಹೇ ಹೇ. ಚುನ್ನ ಅದರಲ್ಲಿ ವರ್ಬ್ ಏನು? ಚುನ್ ರಹೇ ಹೇ. ಪ್ರೆಸೆಂಟ್ ಕಂಟಿನ್ಯೂಯಸ್. ಬನ್ನ ಅಂದ್ರೇನು? ಆಗೋದು, ಆಗಬೇಕು, ಏನಾದರೂ ಆಗ್ತೀವಲ್ಲ ಅದು. ಈ ಕಾಲೇಜಿನ ವಿದ್ಯಾರ್ಥಿಗಳು ಡಾಕ್ಟರ್ ಆಗುತ್ತಿದ್ದಾರೆ. ಇಸ್ ಕಾಲೇಜ್ ಕೆ ವಿದ್ಯಾರ್ಥಿ ಡಾಕ್ಟರ್ ಬನ್ ರಹೇ ಹೇ. ಇಸ್ ಕಾಲೇಜ್ ಕೆ ವಿದ್ಯಾರ್ಥಿ ಡಾಕ್ಟರ್ ಬನ್ ರಹೇ ಹೇ. ವಿದ್ಯಾರ್ಥಿ ಬಹುವಚನಗಳು ಸೇಮ್ ಇರುತ್ತೆ, ವಿದ್ಯಾರ್ಥಿಯ ಅಂತ ಮಾಡಬಾರ್ದು. ಬನಾನ ಅಂದರೆ ಬೇರೆಯವ್ರನ್ನ ಮಾಡೋದು, ಬನಾನ ಮಾಡುವುದು. ನಾನು ಒಂದು ಟೀಮ್ ಮಾಡುತ್ತಿದ್ದೇನೆ. ನಾನು ಮೈ ಏಕ್ ಟೀಮ್ ಬನಾ ರಹಾ ಹೂँ. ನೋಡಿ, ಮೈ ಹೂँ, ಮೈ ರಹಾ ಹೂँ, ಮೈ ಬನಾ ರಹಾ ಹೂँ, ಮೈ ಟೀಮ್ ಬನಾ ರಹಾ ಹೂँ, ಮೈ ಏಕ್ ಟೀಮ್ ಬನಾ ರಹಾ ಹೂँ. ಸೊ ಸ್ಟ್ರಕ್ಚರನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಉಡ್ನ ಹಾರುವುದು. ಪಕ್ಷಿ ಆಕಾಶದಲ್ಲಿ ಹಾರುತ್ತಿದೆ. ಆಸ್ಮಾನ್ ಮೇ ಪಕ್ಷಿ ಉಡ್ ರಹಾ ಹೇ. ಉಡ್ ರಹಿ ಹೇ ಹೇಳಬಾರ್ದು, ಪಕ್ಷಿ ಪುಲ್ಲಿಂಗ್. ಆಕಾಶ್ ಮೇ ಅಥವಾ ಆಸ್ಮಾನ್ ಮೇ ಪಕ್ಷಿ ಉಡ್ ರಹಾ ಹೇ. ಉಡಾನ ಅಂದರೆ ಹಾರಿಸೋದು. ನೋಡಿ, ಉಡಿನೆಲ್ಲ ಪ್ರೇರಣಾರ್ಥ ಕ್ರಿಯೆ ಅಂತ ಹೇಳ್ತೀವಿ. ಉಡಾನ. ಹುಡುಗ ಗಾಳಿಪಟ ಹಾರಿಸುತ್ತಿದ್ದಾನೆ. ಲಡಕ ಹುಡುಗ. ಗಾಳಿಪಟಕ್ಕೆ ಪತಂಗ್ ಅಂತ ಹೇಳ್ತೀವಿ. ಉಡಾ ರಹಾ ಹೇ, ಹಾರಿಸುತ್ತಿದ್ದಾನೆ. ಉಡ್ ರಹಾ ಹೇ ಅಂದರೆ ಹಾರುತ್ತಿದೆ. ಉಡಾ ರಹಾ ಹೇ, ಹಾರಿಸುತ್ತಿದ್ದಾನೆ. ಲಡ್ಕಿ ಬಂದರೆ ಹಾರಿಸುತ್ತಿದ್ದಾಳೆ. ಉಡಾ ರಹಿ ಹೇ. ಜಾಗನ ಅಂದರೆ ಎಚ್ಚರಗೊಳ್ಳೋದು. ಎಚ್ಚರಗೊಳ್ಳೋದಕ್ಕೆ
ಮಗು ನಿದ್ರೆಯಿಂದ ಎಚ್ಚರಗೊಳ್ಳುತ್ತಿದೆ. ಇನ್ನೂ ಪೂರ್ತಿ ಎಚ್ಚರ ಆಗಲಿಲ್ಲ, ಇನ್ನೂ ಕಂಪ್ಲೀಟ್ ಆಗಲಿಲ್ಲ ವರ್ಕ್. ಆಗ ಮಾತ್ರ ರಹಾ ರಹೆ ರಹೆ. ಬಚ್ಚಾ ನೀಂದ್ ಸೆ ಜಾಗ್ ರಹಾ ಹೇ. ಬಚ್ಚಾ ನೀಂದ್ ಸೆ ಜಾಗ್ ರಹಾ ಹೇ. ಜಗಾನ ಅಂದರೆ ಬೇರೆಯವ್ರನ್ನ ಹೇಳಿಸೋದು, ಪ್ರೇರಣಾರ್ಥಕ ಕ್ರಿಯೆ. ಅಮ್ಮ ಮಗುವನ್ನು ಎಚ್ಚರಗೊಳಿಸುತ್ತಿದ್ದಾಳೆ. ಮಾ ಬಚ್ಚೇಕೋ ಅಥವಾ ಮಗನನ್ನು ಇರೋದ್ರಿಂದ ಬೇಟೆಕೋ ಹೇಳಿ. ಬೇಟೆಕೋ ಜಗಾ ರಹಿ ಹೇ. ಮಾ ಬೇಟೆಕೋ ಜಗಾ ರಹಿ ಹೇ. ಭೂಲ್ನ ಅಂದರೆ ಮರೆಯುವುದು. ಕಿರಣ್ ಬೇಗ ಮರೆಯುತ್ತಿದ್ದಾನೆ. ಈಗೀಗಂತೂ ಕಿರಣ್ ಬೇಗ ಮರೆಯುತ್ತಿದ್ದಾನೆ. ಕಿರಣ್ ಜಲ್ದಿ ಭೂಲ್ ರಹಾ ಹೇ. ಜಲ್ದಿ ಬೇಗ, ಭೂಲ್ ರಹಾ ಹೇ ಮರೆಯುತ್ತಿದ್ದಾನೆ. ಮಾಫ್ ಕರ್ನಾ ಕ್ಷಮಿಸೋದು. ಶಿಕ್ಷಕರು ಎಲ್ಲರನ್ನೂ ಕ್ಷಮಿಸುತ್ತಿದ್ದಾರೆ ತಾವತ್ ಬಿಟ್ಟಾಗಿದೆ. ಶಿಕ್ಷಕ್ ಸಬ್ಕೋ ಮಾಫ್ ಕರ್ ರಹೆ ಹೇ. ನೋಡಿ, ಕರ್ ರಹೆ ಹೇ ಕ್ಷಮಿಸುತ್ತಿದ್ದಾರೆ. ಶಿಕ್ಷಕ್ ಪುಲ್ಲಿಂಗ್ ಏಕವಚನಲ್ಲೂ ಶಿಕ್ಷಕ್ ಇರುತ್ತೆ. ಹಾಗೆ ರೆಸ್ಪೆಕ್ಟಿಗೂ ಅದನ್ನು ನಾವು ರಹೆ ಅಂತಲೇ ಯೂಸ್ ಮಾಡ್ತೀವಿ. ಸರ್ಕಾರ ಜನರಿಗೆ ಏನು ಕೊಡುತ್ತಿದೆ? ಸರ್ಕಾರ ಲೋಗೋಂಕೋ ಕ್ಯಾ ದೇ ರಹಿ ಹೇ. ಜನತಾಕ್ಕೂ ಅಂತಲೂ ಹೇಳ್ಬೋದು. ಕ್ಯಾ ದೇ ರಹಿ ಹೇ. ಇಲ್ಲಿ ಒಂದು ಡೌಟ್ ಬರುತ್ತೆ, ಯಾಕೆ ರಹಿ ಬಂತು? ಸರ್ಕಾರ ಶಬ್ದ ಜೋ ಹೇ ವ ಸ್ತ್ರೀಲಿಂಗ್ ಶಬ್ದ ಹೇ. ದಿಲಾನ ಕೊಡಿಸೋದು, ದೇನ ಅಂದರೆ ನಾವೇ ಕೊಡೋದು, ದಿಲಾನ ಅಂದರೆ ಬೇರೆಯವರಿಂದ ಕೊಡಿಸೋದು. ಮಂತ್ರಿ ಯಾರಿಗೆ ಕೆಲಸ ಕೊಡಿಸುತ್ತಿದ್ದಾನೆ? ಮಂತ್ರಿ ಕಿಸ್ಕೋ ಕಾಮ್ ದಿಲಾ ರಹಾ ಹೇ. ಕಿಸ್ಕೋ ಯಾರಿಗೆ, ಕ್ಯಾ ಕಾಮ್ ಕೆಲಸ, ದಿಲಾ ರಹಾ ಹೇ. ರೆಸ್ಪೆಕ್ಟಿಗೆ ದಿಲಾ ರಹೆ ಹೇನು ಹೇಳ್ಬೋದು. ಬಡ್ನ ಅಂದ್ರೇನು? ಮುಂದುವರಿಯೋದು. ನಮ್ಮ ಕಂಪನಿ ಬೇಗ ಮುಂದುವರಿಯುತ್ತಿದೆ. ಹಮಾರಿ ಕಂಪನಿ ಜಲ್ದಿ ಆಗೆ ಬಡ್ ರಹಿ ಹೇ. ಆಗೆ ಬಡ್ನ ಮುಂದುವರಿಯೋದು. ಹಮಾರಿ ಕಂಪನಿ ಜಲ್ದಿ ಆಗೆ ಬಡ್ ರಹಿ ಹೇ. ಕಂಪನಿ ಸ್ತ್ರೀಲಿಂಗ್, ಅದಕ್ಕೆ ರಹಿ ಹೇ. ಬಢಾನ ಅಂದರೆ ಬೆಳೆಸೋದು. ರಾಕೇಶ ತನ್ನ ಸ್ನೇಹಿತನೊಂದಿಗೆ ಸ್ನೇಹವನ್ನು ಬೆಳೆಸುತ್ತಿದ್ದಾನೆ. ರಾಕೇಶ್ ಅಪ್ನೆ ದೋಸ್ತ್ ಕೆ ಸಾಥ್ ದೋಸ್ತಿ ಬಢಾ ರಹಾ ಹೇ. ಅದೇ ಸ್ನೇಹಿತರೊಂದಿಗೆ ಅಂತ ಬಂದಾಗ ದೋಸ್ತೋಂ ಕೆ ಸಾಥ್ ಅಂತ ಬರಬೇಕಾಗುತ್ತೆ. ಛಿಪ್ನ ಅಂದರೆ ಅಡಗಿ ಕೂತ್ಕೊಳ್ಳೋದು, ಅವಿತುಕೊಳ್ಳೋದು. ಪೊಲೀಸರನ್ನು ನೋಡಿ ಕಳ್ಳ ಅವಿತುಕೊಳ್ಳುತ್ತಿದ್ದಾನೆ. ಪೊಲೀಸ್ಕೋ ದೇಖ್ ಕರ್ ಚೋರ್ ಛಿಪ್ ರಹಾ ಹೇ. ದೇಖ್ತೆ ಹಿ ಅಂದರೆ ನೋಡಿದ ಕೂಡಲೇ ಅಂತ ಬರುತ್ತೆ. ಛಿಪ್ ರಹಾ ಹೇ, ಛಿಪ್ನ ಅಂದರೆ ಅವಿತುಕೊಳ್ಳೋದು. ಅದೇ ಛಿಪಾನ ಅಂದರೆ ಪ್ರೇರಣಾರ್ಥಕ ಕ್ರಿಯೆ, ಬೇರೆ ಏನನ್ನಾದರೂ ಯಾವುದನ್ನಾದರೂ ಅಡಗಿಸಿಡೋದು. ರಾಮು ತನ್ನ ಅಮ್ಮನಿಂದ ಏನು ಮುಚ್ಚಿಡುತ್ತಿದ್ದಾನೆ? ರಾಮು ಅಪ್ನಿ ಮಾಸೆ ಕ್ಯಾ ಛಿಪಾ ರಹಾ ಹೇ. ಕ್ಯಾ ಛಿಪಾ ರಹಾ ಹೇ, ಛಿಪಾನ ಅಡಗಿಸಿಡೋದು. ಜಾನನ ಅಂದರೆ ತಿಳಿಯುವುದು, ಟು ನೋ. ನೀವು ನಮ್ಮಿಂದ ಏನು ತಿಳಿಯುತ್ತಿದ್ದೀರಿ? ಆಪ್ ಹಮ್ಸೆ ಕ್ಯಾ ಜಾನ್ ರಹೆ ಹೇ. ಆಪ್ ನೀವು, ಹಮ್ಸೆ ನಮ್ಮಿಂದ, ಕ್ಯಾ ಜಾನ್ ರಹೆ ಹೇ. ಲೇಟ್ನ ಅಂದರೆ ಹಾಗೆ ಲೇ ಡೌನ್ ಆಗೋದು, ಅಂದರೆ ಮಲಗೋದು, ನಿದ್ದೆ ಮಾಡೋದಲ್ಲ. ಮಗು ತಾಯಿಯ ಮಡಿಲಲ್ಲಿ ಮಲಗುತ್ತಿದೆ. ಬಚ್ಚಾ ಮಾँ की गोद में लेट रहा है. ಬಚ್ಚಾ ಕहाँ लेट रहा है? माँ की गोद में लेट रहा है ಅಂದರೆ ಮಲಗಿಸ್ತಾ ಇದ್ದಾಗ ಆ ಕಂಡೀಷನ್. ಲೇಟಾ ಹೇ ಅಂದರೆ ಮಲಗಿದೆ ಅಂತ ಆಗಿಬಿಡುತ್ತೆ. ಲಿಟಾನ ಅಂದರೆ ಮಲಗಿಸೋದು, ಮಲಗೋದು, ತಾನೇ ಮಲಗೋದು. ಲಿಟಾನ ಅಂದರೆ ಬೇರೆಯವ್ರ ಹತ್ರ ಬೇರೆಯವ್ರಿಗೆ ಹೇಳಿ ಮಲಗಿಸೋದು ಅಥವಾ ಬೇರೆಯವರನ್ನು ಮಲಗಿಸೋದು. ಅಮ್ಮ ಮಗುವನ್ನು ಹಾಸಿಗೆಯ ಮೇಲೆ ಮಲಗಿಸುತ್ತಿದ್ದಾಳೆ. ತಾವತ್ ಮಾ ಬಚ್ಚೆ ಕೋ ಬಿಸ್ತರ್ ಪರ್ ಲಿಟಾ ರಹಿ ಹೇ. ಮಾ ಬಚ್ಚೆ ಕೋ ಬಿಸ್ತರ್ ಪರ್ ಲಿಟಾ ರಹಿ ಹೇ. ದೇಖ್ನ ಅಂದರೆ ಫೆಮಿಲಿಯರ್, ನೋಡುವುದು. ಅಲ್ಲಿ ಜನರು ಏನನ್ನು ನೋಡುತ್ತಿದ್ದಾರೆ? ವಹಾ ಲೋಗ್ ಕ್ಯಾ ದೇಖ್ ರಹೆ ಹೇ. ಲೋಗ್ ವಹಾ ಕ್ಯಾ ದೇಖ್ ರಹೆ ಹೇ ಕೇಳ್ಬೋದು. ಮತ್ತು ನೆಕ್ಸ್ಟ್ ವರ್ಡ್ ದಿಖಾನ, ತೋರಿಸೋದು. ನೋಡಿ, ದೇಖ್ನ ನೋಡುವುದು, ದಿಖಾನ ತೋರಿಸೋದು. ಮಾಲೀಕ ತನ್ನ ಮನೆಯನ್ನು ತೋರಿಸುತ್ತಿದ್ದಾನೆ. ಮಾಲಿಕ್ ಅಪ್ನಾ ಘರ್ ದಿಖಾ ರಹಾ ಹೇ. ನೋಡಿ, ದಿಖಾ ರಹಾ ಹೇ ತೋರಿಸುತ್ತಿದ್ದಾನೆ. ದೇಖ್ ರಹಾ ಹೂ ಅಂದರೆ ನೋಡುತ್ತಿದ್ದೇನೆ ಅಂತ ಆಗುತ್ತೆ. ಸೊ ಡಿಫ್ರೆನ್ಸ್ನ ಅರ್ಥ ಮಾಡ್ಕೊಳ್ಳಿ ಪ್ರೇರಣಾರ್ಥಕ ಕ್ರಿಯಾದಲ್ಲಿ. ಸವಾರ್ ಹೋನ ಅಂದರೆ ಸವಾರಿ ಮಾಡೋದು, ಅಂದರೆ ಬೇರೆ
ಕೂತ್ಕೊಳ್ಳೋದು. ಈಗ ಕುದುರೆ ಮೇಲೆ ಸವಾರಿ ಮಾಡೋದೆಲ್ಲ ಹೇಳ್ತೀವಲ್ಲ. ನಾನು ಗಾಡಿ ಹತ್ತುತ್ತಿದ್ದೇನೆ, ಮೈ ಗಾಡಿ ಪರ್ ಸವಾರ್ ಹೋ ರಹಾ ಹೂँ. ಕುದುರೆನೇ ಆಗಬೇಕು ಅಂತೇನಿಲ್ಲ, ಬಸ್ಸು ರೈಲು ಏನಾದರೂ ಆಗ್ಬೋದು. ಮೈ ಗಾಡಿ ಪರ್ ಸವಾರ್ ಹೋ ರಹಾ ಹೂँ. ಲೇನಾ ಅಂದರೆ ಪಡೆಯುವುದು, ಲೇನಾ ಪಡೆಯುವುದು. ಯಾರು ಯಾರಿಂದ ಏನನ್ನು ಪಡೆಯುತ್ತಿದ್ದಾರೆ ನೋಡಿ, 3 ಥರದ ಸೆಂಟೆನ್ಸ್. ಯಾರು ಯಾರಿಂದ ಏನನ್ನು ಪಡೆಯುತ್ತೀವಿ. ಕೌನ್ ಕಿಸ್ಸೆ ಕ್ಯಾ ಲೇ ರಹೇ ಹೇ, ಕ್ಯಾ ಲೇ ರಹೇ ಹೇ. ಫೇಂಕ್ನ ಬಿಸಾಡೋದಕ್ಕೆ, ಎಸೆಯೋದು. ಒಬ್ಬ ವ್ಯಕ್ತಿ ರಸ್ತೆಯ ಮೇಲೆ ಕಸ ಎಸೆಯುತ್ತಿದ್ದಾನೆ. ಏಕ್ ಆದ್ಮಿ ಸಡಕ್ ಪರ್ ಕಚರಾ ಫೇಂಕ್ ರಹಾ ಹೇ. एक आदमी क्या कर रहा है, सड़क पर कचरा फेंक रहा है. ಪೆಹನನ ಅಂದರೆ ಧರಿಸುವುದು, ಅಂದರೆ ಹಾಕಿಕೊಳ್ಳೋದು. ನನ್ನ ಸಹೋದರ ಬಟ್ಟೆ ಹಾಕಿಕೊಳ್ಳುತ್ತಿದ್ದಾನೆ. ನನ್ನ ಸಹೋದರ ಮೇರಾ ಭಾಯಿ ಕಪಡೆ ಪೆಹನ್ ರಹಾ ಹೇ, ಪೆಹನ್ ರಹಾ ಹೇ. ಪೆಹನಾನ ಅಂದರೆ ಬೇರೆಯವ್ರಿಗೆ ಹಾಕೋದು. ಪೆಹನ ಅಂದರೆ ನಾವೇ ಹಾಕ್ಕೊಳ್ತೀವಿ, ಪೆಹನಾನ ಬೇರೆಯವ್ರಿಗೆ. ಅಮ್ಮ ತನ್ನ ಮಗಳಿಗೆ ಬಟ್ಟೆ ಹಾಕುತ್ತಿದ್ದಾಳೆ. ಮಾ ಅಪ್ನಿ ಬೇಟಿ ಕೋ ಕಪಡೆ ಪೆಹನಾ ರಹಿ ಹೇ. ನೋಡಿ, ಪೆಹನ್ ರಹಿ ಹೇ ಅಂದರೆ ಹಾಕ್ಕೊಳ್ತಿದ್ದೀನಿ ಅಂತ, ಪೆಹನಾ ರಹಿ ಹೇ ಅಂದರೆ ಹಾಕ್ಕೊಳ್ತಿದ್ದಾಳೆ, ಹಾಕ್ತಾ ಇದ್ದಾಳೆ ಅಂತ ಬೇರೆಯವರಿಗೆ. ಶುರು ಕರ್ನ, ಶುರು ಮಾಡೋದು ಅಲ್ವಾ. ನಾನು ಒಂದು ಕಂಪನಿ ಪ್ರಾರಂಭಿಸುತ್ತಿದ್ದೇನೆ. ಮೈ ಏಕ್ ಕಂಪನಿ ಶುರು ಕರ್ ರಹಾ ಹೂँ. ಶುರು ಕರ್ ರಹಾ ಹೂँ, ಮೈ ಬಂದಾಗ ಹ್ಞೂ ಬರಬೇಕು, ಅದು ಕಾಮನ್ನಾಗಿ ನಿಮಗೆ ಗೊತ್ತಾಗಿದೆ. ತುಂಬ ಬಂದಾಗ ಏನು ಬರಬೇಕು ಹೇಳಿ, ಹೋ ಬರಬೇಕು, ಕರೆಕ್ಟ್. ಶುರು ಕರಾನ ಅಂದ್ರೇನು, ಶುರು ಮಾಡಿಸೋದು, ಬೇರೆಯವರಿಂದ ಶುರು ಮಾಡಿಸೋದು. ಪ್ರಿನ್ಸಿಪಾಲ್ ಪರೀಕ್ಷೆ ಶುರು ಮಾಡಿಸುತ್ತಿದ್ದಾರೆ. ಪ್ರಿನ್ಸಿಪಾಲ್ ಪರೀಕ್ಷಾ ಶುರು ಕರಾ ರಹೇ ಹೇ. ನೋಡಿ, ಕರ್ ರಹೇ ಹೇ ಅಂದರೆ ಮಾಡುತ್ತಿದ್ದಾರೆ, ಕರಾ ರಹೇ ಹೇ ಅಂದರೆ ಮಾಡಿಸುತ್ತಿದ್ದಾರೆ ಅಂತ ಆಗುತ್ತೆ. ಬಜ್ನಾ ಅಂದರೆ ಹೊಡೆಯೋದು. ಗಂಟೆ ಹೊಡೆಯುತ್ತಿದೆ. ಘಂಟಿ ಬಜ್ ರಹಿ ಹೇ, ಘಂಟಿ ಬಜ್ ರಹಿ ಹೇ ಅಂತ ಹೇಳ್ತೀವಿ. ಬಜಾನ ಊದುವುದು ಅಥವಾ ಬಾರಿಸುವುದು. ಕೃಷ್ಣ ಕೊಳಲು ಊದುತ್ತಿದ್ದಾನೆ. ಕೃಷ್ಣ ಬಾನ್ಸುರಿ ಬಜಾ ರಹಾ ಹೇ. ಬಾನ್ಸುರಿ ಅಂದರೆ ಕೊಳಲು, ಬಜಾ ರಹಾ ಹೇ ಅಂದರೆ ಊದುತ್ತಿದ್ದಾನೆ. ಢೋಲ್ ಬಜಾ ರಹಾ ಹೇ ಅಂದರೆ ಬೇರೆ ಮೀನಿಂಗ್, ಢೋಲ್ ಬಡಿಯುತ್ತಿದ್ದಾನೆ ಅಂತ ಆಗುತ್ತೆ. ಗಾನ ಅಂದರೆ ಹಾಡುವುದು. ಶ್ರೇಯಾ ಹಾಡು ಹಾಡುತ್ತಿದ್ದಾಳೆ. ಶ್ರೇಯಾ ಗಾನ ಗಾ ರಹಿ ಹೇ. गा रही है स्त्रीलिंग. श्रेया क्या कर रही है, गाना गा रही है. कौन गाना गा रही है, ಶ್ರೇಯಾ ಗಾನ ಗಾ ರಹಿ ಹೇ. ಹಾಗೆ ನಾವು ಚೇಂಜ್ ಮಾಡ್ತಾ ಹೋಗಬೇಕು. ಡೂಬ್ನ ಅಂದರೆ ಮುಳುಗೋದು. ನಾವೇ ಮುಳುಗಿದ್ರೆ ಅದನ್ನು ನಾವು ಡೂಬ್ನ ಅಂತೀವಿ. ಒಬ್ಬ ವ್ಯಕ್ತಿ ನೀರಿನಲ್ಲಿ ಮುಳುಗುತ್ತಿದ್ದಾನೆ. ಏಕ್ ಆದ್ಮಿ ಪಾನಿ ಮೇ ಡೂಬ್ ರಹಾ ಹೇ. ನೋಡಿ, ಡೂಬ್ ರಹಾ ಹೇ ಮುಳುಗುತ್ತಿದ್ದಾನೆ. ಪಾನಿ ಪುಲ್ಲಿಂಗ್ ಶಬ್ದ, ವ್ಯಕ್ತಿ ಪುಲ್ಲಿಂಗ್ ಶಬ್ದ. ಸೊ ಇಲ್ಲಿ ವ್ಯಕ್ತಿನ ನೋಡಬೇಕು. ಪಾನಿ ಮೇ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಲ್ಲ. ಪಾನಿ ಮೇ ಅಥವಾ ವ್ಯಕ್ತಿ ಡೂಬ್ ರಹಾ. ಡುಬಾನ ಅಂದರೆ ಮುಳುಗಿಸೋದು. ಜನರು ಗಣೇಶನ ಮೂರ್ತಿಯನ್ನು ನೀರಿನಲ್ಲಿ ಮುಳುಗಿಸುತ್ತಿದ್ದಾರೆ ಹೇಳಬೇಕಾ. ಲೋಗ್ ಗಣೇಶ್ ಕಿ ಮೂರ್ತಿ ಕೋ ಪಾನಿ ಮೇ ಡುಬಾ ರಹೇ ಹೇ. ಡುಬಾ ರಹೇ ಹೇ. ಖಡೇ ರೆಹನಾ ನಿಂತ್ಕೊಂಡಿರೋದು. ನೀವು ಇಲ್ಲಿ ನಿಂತಿರಿ, ನೀವಿಲ್ಲಿ ನಿಂತ್ಕೊಂಡಿರಿ ಅನ್ಬೇಕಾ. ಆಪ್ ಯಹಾ ಖಡೇ ರಹಿಯೇ. ಆಪ್ ಯಹಾ ಖಡೇ ರಹಿಯೇ ಅಂದ್ರೇನು, ನೀವು ಇಲ್ಲಿ ನಿಂತಿರಿ ಅಂತ ಅರ್ಥ ಆಗುತ್ತೆ. ಬೇಚ್ನ ಫೆಮಿಲಿಯರ್ ವರ್ಡ್ ಎಲ್ರಿಗೂ. ಅಂಗಡಿಯವನು ಏನು ಮಾರುತ್ತಿದ್ದಾನೆ. ದುಕಾನ್ ವಾಲಾ ಕ್ಯಾ ಬೇಚ್ ರಹಾ ಹೇ. ನೋಡಿ, ಮಾರುತ್ತಿದ್ದಾನೆ, ಬೇಚ್ ರಹಾ ಹೇ. ಮಾರುತ್ತಿದ್ದಾಳೆ, ಬೇಚ್ ರಹಿ ಹೇ. ದುಕಾನ್ದಾರ್ ಕ್ಯಾ ಬೇಚ್ ರಹಾ ಹೇ. ಅದ್ರ ಬದಲು ಖರೀದ್ ಅಂತ ವರ್ಡ್ ಯೂಸ್ ಮಾಡಿದರೆ ಕ್ಯಾ ಖರೀದ್ ರಹಾ ಹೇ. ಚಮಕ್ನ ಅಂದರೆ ಹೊಳೆಯೋದು, ಶೈನಿಂಗ್. ಆಭೂಷಣಗಳು ಹೊಳೆಯುತ್ತಿವೆ. ಗೆಹನೆ ಚಮಕ್ ರಹೇ ಹೇ. ಗೆಹನೆ ಚಮಕ್ ರಹೇ ಹೇ. ಗೆಹನಾ ಏಕವಚನ್, ಗೆಹನೆ ಬಹುವಚನ್. ಚಮಕ್ ರಹೇ ಹೇ, ಗೆಹನೆ ಇಂದ ಇರೋದ್ರಿಂದ ಚಮಕ್ ರಹೇ ಹೇ. ಗೆಹನಾ ಅಂತಿದ್ದರೆ ಚಮಕ್ ರಹಾ ಹೇ. ಗೋಲಿ ಮಾರ್ನ ಅಂದರೆ ಗುಂಡು ಹಾರಿಸೋದು ಅಂತ, ಶೂಟ್ ಮಾಡೋದು. ಯಾರು ಯಾರಿಗೆ ಗುಂಡು ಹಾರಿಸುತ್ತಿದ್ದಾರೆ. ಕೌನ್ ಕಿಸ್ಕೋ ಗೋಲಿ ಮಾರ್ ರಹಾ ಹೇ. ನೋಡಿ, ಕೌನ್ ಕಿಸ್ಕೋ ಗೋಲಿ ಮಾರ್ ರಹಾ ಹೇ. ಯಾರು ಯಾರಿಗೆ. ಗೋಲಿ ಮಾರ್ನ ಅಂದರೆ ಸಾಯಿಸೋದು.
ನೆಕ್ಸ್ಟ್ ಒನ್ ಝಾಡು ಲಗಾನ, ಕಸ ಗುಡಿಸೋದು. ಕೆಲಸದವಳು ಕಸ ಗುಡಿಸುತ್ತಿದ್ದಾಳೆ. ಕಾಮ್ ವಾಲಿ ಝಾಡು ಲಗಾ ರಹಿ ಹೇ. ಅದೇ ಮೈ ಅಂತ ಬಂದರೆ ಮೈ ಝಾಡು ಲಗಾ ರಹಾ ಹೂँ, ತುಮ್ ಝಾಡು ಲಗಾ ರಹೇ ಹೋ ಹಾಗೆ ಬರುತ್ತೆ. ಕೆಹನ ಅಂದ್ರೇನು? ಹೇಳೋದು ಅಲ್ವಾ. ನೀನು ಏನು ಹೇಳಲು ಬಯಸುತ್ತಿದ್ದೀಯಾ? ತುಮ್ ಕ್ಯಾ ಕೆಹನಾ ಚಾಹ್ ರಹೇ ಹೋ. ನೋಡಿ, ಚಾಹತೆ ಹೋ, ಚಾಹ್ ರಹೇ ಹೋ. ಸ್ತ್ರೀಲಿಂಗ ಆದರೆ ಚಾಹ್ ರಹಿ ಹೋ ಅಂತ ಆಗುತ್ತೆ ಅಷ್ಟೇ, ಬೇರೆ ಏನು ಚೇಂಜಸ್ ಆಗಲ್ಲ. ಸೋಚನ ಅಂದರೆ ಥಿಂಕ್ ಮಾಡೋದು, ಯೋಚಿಸೋದು. ನೀನು ಏನು ಯೋಚಿಸ್ತಿದ್ದೀಯಾ? ತುಮ್ ಕ್ಯಾ ಸೋಚ್ ರಹೇ ಹೋ. ನೀನು ಏನು ಯೋಚಿಸುತ್ತಿದ್ದೀಯಾ? ಜೀತನ ಗೆಲ್ಲುವುದು. ಭಾರತ ಗೆಲ್ಲುತ್ತಿದೆ. ಭಾರತ್ ಜೀತ್ ರಹಾ ಹೇ. ಭಾರತ್ ಜೀತ್ ರಹಾ ಹೇ. ರಹಾ ಹೇ ಗೆಲ್ಲುತ್ತಿದೆ. ಗೆದ್ದಿದೆ ಅಂದಾಗ ಜೀತಾ ಹೇ ಅಂತ ಬರುತ್ತೆ. ಜಿತಾನ ಅಂದರೆ ಬೇರೆಯವ್ರನ್ನ ಗೆಲ್ಲಿಸೋದು. ಈಗ ಕೋಚ್ ಪ್ಲೇಯರ್ಸನ್ನು ಗೆಲ್ಲಿಸ್ತಾರಲ್ಲ ಅದು. ಕೋಚ್ ತನ್ನ ತಂಡವನ್ನು ಗೆಲ್ಲಿಸುತ್ತಿದ್ದಾನೆ. ಕೋಚ್ ಅಪ್ನಿ ಟೀಮ್ ಕೋ ಜಿತಾ ರಹಾ ಹೇ, ಗೆಲ್ಲಿಸುತ್ತಿದ್ದಾನೆ. ನಿಕಲ್ನ ಅಂದರೆ ಹೊರಡೋದು, ನಿಕಲ್ನ. ಈಗ ನಾನು ಮನೆಯಿಂದ ಹೊರಡುತ್ತಿದ್ದೇನೆ. ಅಬ್ ಮೈ ಘರ್ ಸೆ ನಿಕಲ್ ರಹಿ ಹೂँ. ಅಬ್ ಮೈ ಘರ್ ಸೆ ನಿಕಲ್ ರಹಿ ಹೂँ. ನಿಕಲ್ ರಹಾ ಹೂँ ಅಂತ ಹೇಳಿದರೆ ಪುಲ್ಲಿಂಗ್ ಆಗುತ್ತೆ. ಎಲ್ಲದಕ್ಕೂ ಹೇಳಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಥರ ಇವತ್ತು 100 ವರ್ಬ್ಸ್ದು ಸೆಂಟೆನ್ಸ್ ಆಗಿದೆ. ಮತ್ತು ಇನ್ನು ಕಮ್ಮಿಂಗ್ ಡೇಸಲ್ಲಿ ಇನ್ನೂ ಬಾಕಿ ಏನು ವರ್ಬ್ಸ್ 500ಅಲ್ಲಿ ಉಳ್ಕೊಂಡಿದೆ, ಮೀನಿಂಗ್ ಮಾತ್ರ ಕೊಟ್ಟಿದ್ದೀನಿ. ಅದನ್ನು ಈಗ ಸೆಂಟೆನ್ಸಲ್ಲಿ ಮತ್ತು ಬೇರೆ ಬೇರೆ ಟೆನ್ಸ್ಗಳಲ್ಲಿ ಮಾಡ್ತಾಯಿದ್ದೀನಿ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯಿತು, ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಆಯಿತು, ನೆಕ್ಸ್ಟು ಫ್ಯೂಚರ್ ಟೆನ್ಸ್. ಸುನ್ನೆ के लिए आप सबको